ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಕಾಂಗ್ರೆಸ್ ಕಿಡಿ ಕಾರ್ತಾ ಇದೆ. ಜಗದೀಶ್ ಶೆಟ್ಟರ್ ಯಾವಾಗ ಬಿಜೆಪಿಗೆ ಸೇರ್ಪಡೆಗೊಂಡ್ರೋ ಕಾಂಗ್ರೆಸ್ ಈಗ ಕಿಡಿಯನ್ನ ಕಾರ್ಲಿಕ್ಕೆ ಆರಂಭ ಮಾಡಿದೆ. ಜಗದೀಶ್ ಶೆಟ್ಟರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಇರೋ ಅಂತ ಸಚಿವರು. ಜಗದೀಶ್ ಶೆಟ್ಟರ್ ಅವರದ್ದು ವೈಯಕ್ತಿಕ ನಿರ್ಧಾರ ಅಂತ ಶರಣ ಪ್ರಕಾಶ್ ಪಾಟೀಲ್ರು ಹೇಳಿಕೆಯನ್ನ ನೀಡಿದ್ದಾರೆ. ಶೆಟ್ಟರ್ರಿಂದ ಕಾಂಗ್ರೆಸ್ಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅವರಿಂದ ಏನ್ ಸಹಾಯ ಆಗಿತ್ತು ಅಂತ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರ ಒತ್ತಡಕ್ಕೆ ಹೋದ್ರೋ ಗೊತ್ತಾಗ್ತಿಲ್ಲ ಅಂತ ಸಚಿವ ಬಿ ನಾಗೇಂದ್ರ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಎಚ್ ಕೆ ಪಾಟೀಲ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ನಾವು MLC ಮಾಡಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೋತವ್ರಿಗೆ ಯಾರಿಗೂ MLC ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಆದರೆ ನಾವು MLC ಮಾಡಿದ್ವಿ. ನಾವು ಅವರೇನು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಂತ ಗೌರವ ನಾವು ಕೊಟ್ಟಿದ್ದೀವಿ. ಆದರೆ ಅವರು ಪಕ್ಷ ಬಿಟ್ಟು ಹೋಗ್ತಾರೆ, ಅದು ವೈಯಕ್ತಿಕ ನಿರ್ಧಾರ. ಇದು ಈ ಪ್ರಜಾಪ್ರಭುತ್ವ ಇದೆ. ಯಾರು ಯಾವ ಪಕ್ಷದಲ್ಲಿ ಬೇಕಾದ್ರೂ ಹೋಗ್ಬೋದು. ವ್ಯಕ್ತಿಗಳಿಂದ ಪಕ್ಷ ಬೆಳೆಯಲ್ಲ, ಪಕ್ಷಿಗಳಿಂದ ವ್ಯಕ್ತಿ ಬೆಳಿತಾರೆ. ಅಷ್ಟೇ ಅರ್ಥ ಮಾಡ್ಕೊಂಡು ಅಸಮಾಧಾನ ಇಲ್ಲ ನೋಡಿ. ಅವ್ರಿಗೆ ಯಾರು ಅವರು ವಾಪಸ್ ಬಿಜೆಪಿಯಿಂದ ಬಂದಿದ್ರು, ಬಿಜೆಪಿಗೆ ಹೋಗಿದ್ದಾರೆ. ಅದರಿಂದ ನಾನು ಅವ್ರು ಯಾಕೆ ಹೋಗ್ತಾರೆ ನಾನು ನೋಡಿ, ಇದೆಲ್ಲ ಊಹಾಪೋಹ. ಇದು ನೋಡಿ, ಈಗ ಬಿಜೆಪಿ ಅವರು ಹತಾಶರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಮನಗಂಡು ಅವರಿಗೆ ಮೂಲೆ ಗುಂಪು ನಾವಲ್ಲ, ರಾಜ್ಯದ ಜನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ಬಿಜೆಪಿಯವರಲ್ಲ, ರಾಜ್ಯದ ಜನ ಕೊಟ್ಟಿದ್ದಾರೆ. ಸಾಮಾನ್ಯ ಜನರು ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಕೊಟ್ಟಿದ್ದಾರೆ ಅಂತಂದರೆ ಹಿಂದಿನ ಸರ್ಕಾರದಲ್ಲಿರ್ತಕ್ಕಂಥ ಹಗರಣಗಳು, ಭ್ರಷ್ಟಾಚಾರಕ್ಕೆ ಬೇಸತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅವ್ರಿಗೆ ಜನರ ಹತ್ರ ಹೋಗ್ಲಿಕ್ಕೆ ಬೊಮ್ಮಾಯಿನ ಹೇಳಿದ್ರಲ್ಲ, ಅವರಿಗೆ ಜನರ ಹತ್ರ ಹೋಗ್ಲಿಕ್ಕೆ ಮುಖ ಇಲ್ಲ. ಹಾಗಾಗಿ ಒಬ್ರಿಗೊಬ್ರಿಗೆ ನಾಯಕರನ್ನ ಎಳ್ಕೊಂಡು ಪಕ್ಷ ಕಟ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಜನ ಬಹಳ ಬುದ್ಧಿವಂತರಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಪಾಠ ಕಲಿಸ್ತಾರೆ. ನಮಗೆ ಯಾವುದೇ ರೀತಿಯಿಂದ ಡಿಫರೆನ್ಸ್ ಆಗಿಲ್ಲ. ನಮಗೆ 0 ಇನ್ಕಮ್ ಇದೆ, 0 ಔಟ್ಕಮ್ ಇದೆ. ನಮಗೆ ಯಾವ ರೀತಿಯ 1 ರೂಪಾಯಿನೂ ಅವರಿಂದ ಲಾಭನೂ ಆಗಿಲ್ಲ, ನಮಗೆ ಅವರಿಂದ 1 ರೂಪಾಯಿನೂ ನಷ್ಟನೂ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಥಾನಮಾನಗಳನ್ನು ಕೊಟ್ಟರು, ಎಲ್ಲ ಗೌರವ ಕೊಟ್ಟರು, ಇವತ್ತು ವಾಪಸ್ ಹೋಗಿದ್ದು ಏನು ಕಾರಣ ಇರ್ಬೋದು? ಸತ್ವಾಗಲೂ ಗೊತ್ತಿಲ್ಲ ರೀ. ಯಾಕಂದರೆ ಈ ಮೊನ್ನೆ ತಾನೇ ಯಾವ BJP ಅವ್ರನ್ನ ಟಿಕೆಟ್ ಕೊಟ್ಟಿರಲಿಲ್ಲ. ಯಾವ BJP ಅವರು ಇಷ್ಟು ವರ್ಷ ಅವರು BJP ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ಸಂಘ ಪರವರಿಂದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರು ಕಡೆಗಣಿಸಿದ ನಂತರ ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನಮ್ಮ ಪಕ್ಷ ಅವರಿಗೆ ಗೌರವವನ್ನು ಸಲ್ಲಿಸಿ MLC ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರಿಗೆ ಏನೋ ಮೇನ್ ಸ್ಟೇಜೇ ಇತ್ತು. ಅವರಿಗೆ ಆಕಸ್ಮಿಕವಾಗಿ ಯಾಕೆ ಬಿಟ್ಟು ಹೋದರು, ಏನು ಕಾರಣ, ಅವ್ರು ಹೇಳ್ತಕ್ಕಂಥದ್ದು ನಾನು BJPಗೆ ಹೋಗಿದ್ದೆ, ಭಾಳ ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ಭಾಳ ಖುಷಿಯಾಗಿದೆ ಅವ್ರು ಹೋಗಿದ್ದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಖುಷಿ ಆಗ್ಲಿಕ್ಕೆ ಕಾರಣ ಏನು ಸರ್ ಅಂತ? ಅಲ್ಲ, ಬಿಟ್ಟು ಹೋದ್ರಲ್ಲ ಅಂತ. ಅಲ್ಲ, ಬಿಟ್ಟು ಯಾಕಂದ್ರೆ ಯಾರು ಕಾಂಗ್ರೆಸ್ ತತ್ವ ಸಿದ್ಧಾಂತದಲ್ಲಿ ಇರಲ್ಲ, ಯಾರು ಒಪ್ಪಿಲಿ ಇರಲ್ಲ, ಅವ್ರು ಹೋದ್ರೆ ನಮಗೆ ಭಾಳ ಖುಷಿ ಅಲ್ವಾ? ನಮಗೆ ಭಾಳ ಖುಷಿಯಾಗಿದೆ ಅವ್ರು ಹೋಗಿದ್ದು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, BJP ಮತ್ತು JDS ಖಾಲಿ ಮಾಡ್ತೀವಿ, ಭಾಳಷ್ಟು ಜನ ಈ ಕಡೆ ಬರೋರಿದ್ದಾರೆ, ಇದು ರಿವರ್ಸ್ ಆಗುತ್ತೆ ಏನಂತ. ಜನ ಬರೋರಿದ್ದಾರೆ, ಅಷ್ಟು ಮಾತ್ರ ನನಗೆ ಗುರುತು. ಇನ್ನು ಉಳಿದು ಅವ್ರಿಗೆ ಕೇಳಿ. ಅಲ್ಲ, ಲಕ್ಷ್ಮಣ್ ಸವದಿ ಅವ್ರಿಗೂ ಎಲ್ಲೋ ಅಪ್ರೋಚ್ ಆಗಿದ್ದಾರೆ BJP ಅವರು ಅಂತ ಸರ್. ಇರ್ಬೋದು, BJP ಅವ್ರು ಎಲ್ಲರಿಗೆ ಅಪ್ರೋಚ್ ಆಗ್ತಕ್ಕಂಥ ಅವ್ರ ಹತ್ರ ಇದೆ. ಯಾಕಂದ್ರೆ ಇದು ಅಪ್ರೋಚ್ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ ಅವ್ರ ಹತ್ರ. ಯಾಕಂದ್ರೆ ಇಲ್ಲ, ಖಂಡಿತವಾಗಿ ಕೂಡ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆ ಜಿಲ್ಲೆಯಲ್ಲಿ ಅಂದ್ರೆ ಸುಮಾರು ಇವತ್ತು ಧಾರವಾಡ ಭಾಗದಲ್ಲಿ ಕೂಡ ಅವರು ಬಹಳಷ್ಟು ಅಂದ್ರೆ ಬಹಳ ದೊಡ್ಡ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ. ಅವರು ಕೂಡ ಅಲ್ಲಿ ಎಫೆಕ್ಟ್ ಆಗ್ಬೋದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅವ್ರದ್ದು ಎಫೆಕ್ಟ್ ಅಂತಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವ ಒಬ್ಬ ವ್ಯಕ್ತಿಯಿಂದ ನಾವು ನಡೆಸ್ಕೊಂಡು ಹೋಗಲ್ಲ. ನಮ್ಮ ಕೆಲಸಗಳಿಂದ ಕಾಂಗ್ರೆಸ್ನ ಇವತ್ತೇನು ಎಲ್ಲ ಒಗ್ಗೂಡಿಸ್ಕೊಂಡು ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ. ಯಾವೊಬ್ಬ ವ್ಯಕ್ತಿಯಿಂದ ಕೂಡ ಓಟು ಬದಲಿ ಆಗೋದಂತೂ ಸುಳ್ಳು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಕಾಂಗ್ರೆಸ್ನ ಕಟ್ಟಾಳಾಗಿ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಗೆ ಆ ಪರಿಸ್ಥಿತಿಯಿಂದ ಬಂದಿಲ್ಲ. ಯಾವೇ ಒಬ್ಬ ವ್ಯಕ್ತಿ ಬಂದು ಆ ಕಾಂಗ್ರೆಸ್ ಪಾರ್ಟಿನ ಗೆಲ್ಸೋದಾಗಿರ್ಬೋದು, ಯಾವ ಒಬ್ಬ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಸೋಲುತ್ತೆ ಅನ್ನೋದಕ್ಕೆ ಅದು ನಾನು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಅವರು ಹಿರಿಯರಿದ್ದಾರೆ, ಈ ಭಾಗದಲ್ಲಿ ಬಹಳ ಪ್ರಚಲಿತರಾಗಿದ್ದಾರೆ. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮುದಾಯದಲ್ಲಿ ಕೂಡ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇವತ್ತು ನಮ್ಮಲ್ಲಿ ಕೂಡ ಪ್ರಭಾವಿ ನಾಯಕರು ಸಮುದಾಯದಲ್ಲಿದ್ದಾರೆ. ನಮಗೆ MB ಪಾಟೀಲ್ ಅವರು ಇದ್ದಾರೆ, ಅನೇಕ ಜನರು ಮುಖಂಡರು, ಶಾಮನೂರು ಶಿವಶಂಕರಪ್ಪನವರು ಮಲ್ಲಿಕಾರ್ಜುನ ಅವರು ಇದ್ದಾರೆ. ಈ ರೀತಿಯಾಗಿ ಅನೇಕ ಜನರು ಕೂಡ ನಮ್ಮಲ್ಲಿ ಇದ್ದಾರೆ. ಇವತ್ತು ಯಾರು ಕೂಡ ಈಶ್ವರ್ ಖಂಡ್ರೆ ಅವರು, ಇವತ್ತು ಅನೇಕ ಜನರು ನಮ್ಮಲ್ಲಿ ಕೂಡ ಲಿಂಗಾಯತ್ ಲೀಡರ್ ಆಗಿ ಪಾಪ್ಯುಲರ್ ಆಗಿದ್ದಂಥವ್ರು ಇದ್ದಾರೆ. ಅವರೆಲ್ಲ ಕೂಡ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಸ್ವತಂತ್ರರಿದ್ದಾರೆ. ಅವ್ರಿಗೂ ಆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ
ಅವ್ರಿಗೆ ಅವಕಾಶ ಇದೆ. ಆದರೆ ಇವತ್ತು ನಮಗೆ ನೋವಾಗ್ತಿದೆ. ಲಕ್ಷ್ಮಣ್ ಸವದಿ ನಾನು ಅರ್ಥಂತೆ ಒಬ್ಬ ನಿಷ್ಠುರ ಜೆಂಟ್ಲ್ಮನ್. ಅವ್ರಿಗೆ ಆಗಿರುವಂಥ ಅವಮಾನ, ಅವ್ರಿಗೆ BJPಯೊಳಗೆ ಏನೊಂದು ನಿರಾಶೆ ಆಗಿತ್ತಲ್ಲ, ಆ ಎಲ್ಲ ಹಿನ್ನೆಲೆಯೊಳಗೆ ನಮ್ಮ ಪಕ್ಷಕ್ಕೆ ಬಂದಿರುವಂಥ ಸವದಿಯವರು ಯಾವುದೇ ಕಾರಣಕ್ಕೂ ಈ ಕೆಳಮಟ್ಟದ ಆಲೋಚನೆ ಸಹಿತ ಮಾಡೋದಿಲ್ಲ. ನೀವೇನು ಹೇಳಿದ್ರಲ್ಲ, ಅಷ್ಟು ಕೆಳಮಟ್ಟದ ಆಲೋಚನೆ ಸಹಿತ ಮಾಡೋದಿಲ್ಲ. ಅವರು ಅಷ್ಟು ರಾಜಕೀಯ ಪ್ರಬುದ್ಧರಾದವರು ಮಾನ್ಯ ಲಕ್ಷ್ಮಣ್ ಸವದಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವು ನಮಗೂ ನೋವು ತರ್ತಾ ಇವೆ, ಆದರೆ ಮತ್ತೆ ಹೊಂದಾಣಿಕೆ ಆಗುವ ಲಕ್ಷಣ ಅಲ್ಲಲ್ಲಿ ಎದ್ದು ಕಾಣ್ತಾ ಇವೆ. ಅದು ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಆಮೇಲೆ ನಿತೀಶ್ ಕುಮಾರ್ ಅವ್ರದ್ದು ವ್ಯತ್ಯಾಸವಿದೆ. ಕಾಂಗ್ರೆಸ್ ಪಕ್ಷ ಸಮುದ್ರದಂಗೆ. ಜಗದೀಶ್ ಶೆಟ್ಟರು ಬಂದರೂ ಏನು ಒಮ್ಮಕ್ಕಳೇ ಉಕ್ಕೇರಿ ಬಂದಿದ್ದಿಲ್ಲ, ಜಗದೀಶ್ ಶೆಟ್ಟರು ಹೋದರೂ ಏನೂ ಹೆಚ್ಚು ಕಡಿಮೆ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.